राज्य सरकारच्या विद्यमान अर्थसंकल्पावर तीव्र नाराजी व्यक्त करत मुख्यमंत्री सिद्धरामय्या यांचा हा अर्थसंकल्प शेतकरी व हिंदू विरोधी आहे असा आरोप करत बेळगाव भाजप कार्यकर्त्यांनी चक्काजाम आंदोलन केले। चन्नम्मा चौकातून जिल्हाधिकाऱ्यांच्या कार्यालयापर्यंत मोर्चा काढत राज्यपालांना निवेदन सादर करण्यात आले। सिद्धरामय्या यांनी मांडलेला हा आधुनिक मुस्लिम लीग अर्थसंकल्प आहे। काँग्रेस सरकारने मोहम्मद अली जिन्ना पाकिस्तानमध्ये जसे सरकार चालवत होते तशाच प्रकारे कर्नाटकमध्ये शासन सुरू आहे असा आरोप भाजपने केलाय। काँग्रेस सरकार संविधानिक मूल्यांना पायदळी तुडवत फक्त अल्पसंख्याक समुदायाच्या हितासाठीच योजना राबवते असा आरोपही भाजप नेत्यांनी केलाय। ಕಳೆದ 2 ದಿವಸ ಹಿಂದೆ ಕಾಂಗ್ರೆಸ್ ಸರ್ಕಾರ ಅಂದ್ರೆ ಸಿದ್ದರಾಮಯ್ಯ ಸರ್ಕಾರನವರು ಬಜೆಟ್ ಮಂಡನೆ ಮಾಡಿದ್ರು। ಆ ಬಜೆಟ್ ನಲ್ಲಿ ನೋಡಿದ್ರೆ ಒಂದು ಪೇಜ್ ಒಂದು ಮುಸ್ಲಿಂ ಸಮಾಜಕ್ಕೆ ಒಂದು ರಿಸರ್ವೇಷನ್ ಇಟ್ಟಾರ। ಹೀಗಾಗಿ ಆರ್ ಅಶೋಕ್ನವರು ಏನಾರ ಸಾಬ್ರ ಬಜೆಟ್ ಅಂತಾರಲ್ಲ ಅದಕ್ಕೆ ಸಾಬ್ರ ಬಜೆಟ್ ಆಗಿಬಿಟ್ಟಿದೆ। ಇರಲಿ ಸಾಬ್ರ ಬಜೆಟ್ ಇರಲಿ, ಆದರೆ ಹಿಂದೂಗಳಿಗೆ ಏನು ಮಾಡಿರಪ್ಪ ಏನೂ ಇಲ್ಲ। ವಿಶೇಷವಾಗಿ ಬೆಳಗಾವಿ ಬಗ್ಗೆ ಅಂದ್ರೆ ₹1 ಹಣಗಣೆ ಬೆಳಗಾವಿ ಸಲುವಾಗಿ ಬೆಳಗಾವಿ ಜಿಲ್ಲೆ ಸಲುವಾಗಿ ಬಿಡುಗಡೆ ಮಾಡೋಕ್ಕೆ ಸಾಧ್ಯ ಆಗಿಲ್ಲ। ಹೀಗಾಗಿ ಒಟ್ಟಾರಾಗಿ ನೋಡಿದ್ರೆ ಒಂದು ಸಮುದಾಯ ಸೀಮಿತವಾಗಿ ಬಜೆಟ್ ಆಗಿದೆ। ಆ ಬಜೆಟನ್ನು ನಾವು ಖಂಡಿಸ್ತೀವಿ। ವಿಶೇಷವಾಗಿ ರೈತರಲ್ಲಿ ಬಡವರಲ್ಲಿ SC ST ಸಮಾಜ ಮೇಲೆ ಅತಿ ದೊಡ್ಡ ಅನ್ಯಾಯ ಮಾಡಿ ಮೈನಾರಿಟಿ ಸಮಾಜಕ್ಕೆ ಒಂದು ಒಲೆ ಕೊಡೋದು ಕೆಲಸ ಮಾಡಿದಾರು। ಅದಕ್ಕೆ ನಾವು ಎಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಇದು ಬಜೆಟನ್ನು ಖಂಡಿಸ್ತೀವಿ। ಮಾನ್ಯ ವಿಧಾನಸಭೆಯಲ್ಲಿ ಮಂಡನೆ ಮಾಡಿದಂಥ ಬಜೆಟ್ ಹಿಂದೂ ವಿರೋಧಿ ಬಜೆಟ್ ಆಗಿದ್ದು ಮತ್ತು ಮುಸ್ಲಿಮ ಪರ ಒಂದು ಬಜೆಟನ್ನು ಇವತ್ತು ಸಿದ್ದರಾಮಯ್ಯನವರು ರಾಜ್ಯದಲ್ಲಿ ಮಂಡನೆ ಮಾಡಿದ್ದಾರೆ। ಗುತ್ತಿಗೆಯಲ್ಲಿ 4% ಮುಸ್ಲಿಮರಿಗೆ ಮೀಸಲಾತಿಯನ್ನು ಕೊಡಬೇಕಂತ ಹೇಳ್ತಾರೆ, ಆದರೆ ಮತೀಯ ಆಧಾರದ ಮೇಲೆ ಯಾರಿಗೂ ಮೀಸಲಾತಿ ಕೊಡಬಾರ್ದಂತದ। ಅದಕ್ಕೆ ಸಿದ್ದರಾಮಯ್ಯನವರು ಏನು ಬಜೆಟನ್ನು ಮಂಡಿಸ್ತಾ ತೀವ್ರವಾಗಿ ನಾವು ಖಂಡಿಸ್ತೀವಿ। ಮತ್ತು ಇವತ್ತು ರೈತರಿಗೆ ಅನ್ಯಾಯ ಮಾಡಿದ್ದಾರೆ। ಗ್ರಾಮೀಣ ಅಭಿವೃದ್ಧಿಗೆ ಹಣವನ್ನು ಇಟ್ಟಿಲ್ಲ, ನೀರಾವರಿ ಯೋಜನೆಗೆ ಹಣವನ್ನು ಇಟ್ಟಿಲ್ಲ ಮತ್ತು ಸ್ಪಷ್ಟವಾಗಿ ಕೂಡ ಇವತ್ತು SCP TSPಗೆ ಇಟ್ಟಂಥ ಹಣವನ್ನು ಬೇರೆ ಉದ್ದೇಶಕ್ಕೆ ಬಳಸುವಂಥದ್ದು ಹುನ್ನಾರು ಕೂಡ ನಡೀತಾ ಇದೆ। ಮತ್ತು ಏನು ನಮ್ಮ ಶೋಷಿತ ಸಮುದಾಯದ ಅಭಿವೃದ್ಧಿಗೆ ಇಟ್ಟಂಥ ಹಣವನ್ನು ಕೂಡ ಅದನ್ನು ಬೇರೆ ಉದ್ದೇಶಕ್ಕೆ ಬಳಸೋದ್ರ ಮುಖಾಂತರ ಈ ಸರ್ಕಾರದ ಖಜಾನೆ ಖಾಲಿಯಾಗಿದೆ। ಈ ಸರ್ಕಾರ ನಡೆಸಲಿಕ್ಕೆ ಅವರಿಗೆ ಆಗ್ತಾ ಇಲ್ಲ ಮತ್ತು ಅಧಿಕಾರಿಗಳ ಒಂದು ಪೇಮೆಂಟ್ ಸಹ ಕೊಡೋಕ್ಕೋಸ್ಕರ ಕೂಡ ಈ ಸರ್ಕಾರಕ್ಕೆ ಆಗ್ತಾ ಇಲ್ಲ। ಯಾವುದೋ ಒಂದು ಯೋಜನೆ ಜಾರಿ ಮಾಡಬೇಕಾದ್ರೆ ಇವತ್ತು ವಿನಾವೇಶ ಹಾಕ್ತಾ ಇದ್ದಾರೆ। ಇವತ್ತು ಅವ್ರ ಪಕ್ಷದ ಶಾಸಕರು ಇವತ್ತು ಸರ್ಕಾರದ ವಿರುದ್ಧ ಬಂಡೇಳುವಂಥ ಸಂದರ್ಭ ಇವತ್ತು ಬಂದೊದಗಿದೆ। ಈ ಸಂದರ್ಭದಲ್ಲಿ ಏನು ಸಿದ್ದರಾಮಯ್ಯನವರು ಬಜೆಟನ್ನು ಮಂಡನೆ ಮಾಡಿದ್ದಾರೆ ಅದನ್ನು ಭಾರತೀಯ ಜನತಾ ಪಾರ್ಟಿ ತೀವ್ರವಾಗಿ ಖಂಡಿಸ್ತಾ ಇದೆ ಮತ್ತು ಹಿಂದೂಗಳಿಗೆ ಒಂದು ಚೆಂಬನ್ನು ಕೊಟ್ಟಂಥ ಅದು ಬಜೆಟ್ ಆಗಿದೆ। ಯಾಕಂದ್ರೆ ಹಿಂದೂಗಳಿಗೆ ಪೂರ ಅನ್ಯಾಯವನ್ನು ಮಾಡಿದ್ದಾರೆ, ಶೋಷಿತ ಸಮುದಾಯಕ್ಕೂ ಅನ್ಯಾಯ ಮಾಡಿದ್ದಾರೆ ಮತ್ತು ರೈತರಿಗೂ ಕೂಡ ಈ ಸರ್ಕಾರ ಅನ್ಯಾಯವನ್ನು ಮಾಡಿದೆ ಅಂತ ಈ ಸಂದರ್ಭದಲ್ಲಿ ನಾವು ಹೇಳ್ತೀವಿ। कर्नाटकमध्ये काँग्रेस सरकार जिन्नांच्या विचारसरणीप्रमाणे प्रशासन चालवत आहे। बहुसंख्याक समुदायाच्या कल्याणासाठी कोणतीही योजना नाही, परंतु अल्पसंख्याकांसाठी मात्र विशेष निधी आहे असे भाजपच्या निवेदनात म्हटलंय। या आंदोलनात राज्य भाजप उपाध्यक्ष अनिल बेनके, बेळगाव भाजप ग्रामीण जिल्हाध्यक्ष सुभाष पाटील, माजी आमदार संजय पाटील आणि डॉक्टर सोनाली सरनोबत आदी प्रमुख नेते सहभागी झाले होते। विनोद कोलकार, KMM मराठी, बेळगाव।